ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾನು ನಿಮಗೆ CNC ಟರ್ನಿಂಗಲ್ಲಿ ಟೇಪರ್ ಪ್ರೋಗ್ರಾಮನ್ನು ಯಾವ ಥರ ಬರೆಯೋದು ಅಂತ ಹೇಳ್ಕೊಡ್ತೀನಿ ಮ್ಯಾನ್ಯಲ್ ಆಗಿ. ಫನ್ನು ಕಂಟ್ರೋಲಲ್ಲಿ ಮತ್ತು ಅಬ್ಸಲ್ಯೂಟ್ ಕೋಆರ್ಡಿನೇಟ್ಸು ಅದನ್ನು ಯಾವುದು G0 G00 ಬಳಸ್ಕೊಂಡು ಸಿಂಪಲ್ ಆಗಿ ಒಂದೆರಡು ಫಾರ್ಮುಲಾ ಇದೆ, ಭಾಳ ಸಿಂಪಲ್ ಫಾರ್ಮುಲಾ. ಅದನ್ನು ಬಳಸ್ಕೊಂಡು ಯಾವ ಥರ ಪ್ರೋಗ್ರಾಮ್ ಬರೆಯೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ಶುರು ಹಚ್ಕೊಳ್ಳೋಣ. ಫಸ್ಟ್ ನಾನು ಪ್ರೋಗ್ರಾಮ್ ನಂಬರ್ ಬರ್ಕೊಂಡ್ಬಿಟ್ಟಿದ್ದೀನಿ, O1245. ಆಮೇಲೆ ಹೋಮ್ ಪೊಸಿಷನ್ G28U0W0. ಆಮೇಲೆ ಇವೆಲ್ಲ ಸ್ಟ್ಯಾಂಡರ್ಡ್ G ಕೋಡ್ಗಳು. ಆಲ್ ಎಮಿಷನ್ಸ್ ಆರ್ ಇನ್ MM, ಇನ್ಸರ್ಟ್ ನೋಸ್ ಕ್ಯಾನ್ಸಲೇಷನು, ರೇಡಿಯಸ್ ಕ್ಯಾನ್ಸಲೇಷನು, ಅಬ್ಸಲ್ಯೂಟ್ ಮೋಡು, ಫೀಡ್ ರೆವಲ್ಯೂಷನ್ ಇನ್ MM, ಇವೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಇಲ್ಲೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡೋಕೆ ಹೋಗಲ್ಲ, ಪ್ರೋಗ್ರಾಮ್ ಲೆಂತ್ ಆಗ್ಬಿಡುತ್ತೆ, ವಿಡಿಯೋ ಲೆಂತ್ ಆಗ್ಬಿಡುತ್ತೆ. ಸಿಂಪಲ್ ಆಗಿ ಪ್ರೋಗ್ರಾಮನ್ನು ಯಾವ ಥರ ಬರೆಯೋದು ಅಂತ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಏನು ಮಾಡೋಣ, ಟೂಲ್ ಸೆಲೆಕ್ಷನ್ ಮಾಡೋಣ. ಟೂಲ್ ಸೆಲೆಕ್ಷನ್ 01 ಎಂಡ್ ಆಫ್ ಬ್ಲಾಕ್. ಆಮೇಲೆ ಏನು ಮಾಡೋಣ, G97 ಕಾನ್ಸ್ಟಂಟ್ ಸ್ಪಿಂಡಲ್ ಸ್ಪೀಡ್ ಕೋಡ್ ಇದು. ಆಮೇಲೆ S1500. ಆಮೇಲೆ M03 ಇದು ಏನು ಸ್ಪಿಂಡಲ್ ರೊಟೇಷನ್ ಇನ್ ಕ್ಲಾಕ್ ವೈಸ್ ಡೈರೆಕ್ಷನ್. ನೆಕ್ಸ್ಟು ಕೂಲಂಟ್ ಆನ್ ಮಾಡ್ಕೊಳ್ಳೋಣ, M08 ಎಂಡ್ ಆಫ್ ಬ್ಲಾಕ್. ಸಮ್ ಮಷಿನ್ಸಲ್ಲಿ M07 ಯೂಸ್ ಮಾಡ್ಕೋತಾರೆ. ಇವೆಲ್ಲ ಒಂದು ಸ್ಟ್ಯಾಂಡರ್ಡ್ ಫಾರ್ಮೆಟ್ ಇದೆ, ಅದನ್ನು ನೀವು ನನ್ನ ಹಳೆ ವಿಡಿಯೋಗಳಲ್ಲಿ ನೋಡ್ಕೊಳ್ಳಿ. ಎಕ್ಸ್ಪೀರಿಯನ್ಸ್ ಇರೋರಿದ್ರೆ ಏನು ತೊಂದರೆ ಇಲ್ಲ, ಹೊಸಬರಿಗೆ ಭಾಳ ಹೆಲ್ಪ್ ಆಗುತ್ತೆ. ಇವಾಗ ಫಸ್ಟು ಫಾರ್ಮುಲಾ ನೋಡಿ, ಟೋಟಲ್ ಟೇಪರ್ ಲೆಂತ್ ಡಿವೈಡ್ ಬೈ ನಂಬರ್ ಆಫ್ ಪಾಸಸ್, ಟೋಟಲ್ ಡೆಪ್ತ್ ಆಫ್ ಕಟ್ ನಂಬರ್ ಆಫ್ ಪಾಸಸ್. ಇದನ್ನು ಒಂದು ಕಡೆ ನೆನ್ಪಿಟ್ಕೊಳ್ಳಿ. ಇವಾಗ ನಮ್ಗೆ ರಾ ಮಟೀರಿಯಲ್ ಬಂದುಬಿಟ್ಟು ಈ ಥರ ಇದೆ. ರಾ ಮಟೀರಿಯಲು ಇದು ಇದೆಯಲ್ಲ, ಇದು ಕಟ್ಟಾಗಬೇಕು ನಮಗೆ, ಇದು ಕಟ್ಟಾಗಬೇಕು. ಈ ಶೇಪ್ ಬರಬೇಕು. ಡಯಾ 40, ಡಯಾ 50, ಲೆಂತು 30. ಈ ಟೇಪರ್ ಬರಬೇಕು. ಎಂಗಲ್ ಏನು ಕೊಟ್ಟಿಲ್ಲ, ಇದು ಎಂಗಲ್ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಆಮೇಲೆ ಈ ಡಿಸ್ಟೆನ್ಸು ಏನು ತೊಂದರೆ ಇಲ್ಲ, ಚಕ್ಕಲ್ಲಿ ಹೋಲ್ಡ್ ಆಗಿದೆ. ನಮಗೆ ಇದು ಮಾತ್ರ ಟೇಪರ್ ಬರಬೇಕು, ಓಕೆನಾ. ಟೋಟಲ್ ಟೇಪರ್ ಲೆಂತು ಡಿವೈಡೆಡ್ ಬೈ ನಂಬರ್ ಆಫ್ ಪಾಸಸ್ಸು. ನಾವು ನಂಬರ್ ಆಫ್ ಪಾಸಸ್ಸು ಈ ಟೇಪರ್ ಲೆಂತಿಗೆ ಎಷ್ಟು ಕೊಡಬೇಕಂತ ಡಿಸೈಡ್ ಮಾಡಿದ್ದೀವಿ, ನಮಗೆ ಗೊತ್ತಿರಬೇಕು. ನಾನು 30ನ 10 mm ಅಲ್ಲಿ 3 ಸರಿ ತೆಗೆಯೋಣ ಅಂತ ಡಿಸೈಡ್ ಮಾಡಬೇಕಾ, ಅಥವಾ 15 mm ಒಂದು ಸರಿ ಅಂದರೆ 15 mm ಒಂದು ಸರಿ, -15 ಒಂದು ಸರಿ, -30 ಒಂದು ಸರಿ ತೆಗಿಬೇಕಂತ ಡಿಸೈಡ್ ಮಾಡಿದ್ದೀನಿ. ನಮಗೆ ಗೊತ್ತಿರಬೇಕು. ಅಂದರೆ ನಮ್ಮ ಮಷಿನ್ ಹೆವಿ ಡ್ಯೂಟಿನ ಅಥವಾ ಮಟೀರಿಯಲ್ ಯಾವುದಿದೆ, ಅಲ್ಯೂಮಿನಿಯಮ, MS SS ನಿಮ್ಗೆ ಗೊತ್ತಿರಬೇಕು. ಆ ಒಂದು ಟ್ರಿಕ್ಸು, ಆ ಒಂದು ನಿಮ್ಮ ಕ್ಯಾಲ್ಕುಲೇಷನ್ ಗೊತ್ತಿದ್ರೆ ಪ್ರೋಗ್ರಾಮ್ ಬರೆಯೋಕೆ ಈಜಿ. ಇವಾಗ ನಾನು ಇದನ್ನು 2 ಸರಿ ಪಾಸಸ್ ಮಾಡ್ಕೊಳ್ಳೋಣ ಅಂತ ನನಗೆ ಅನಿಸ್ತಾ ಇದೆ, ನಾನು ತೊಗೊಳ್ತೀನಿ. ಟೋಟಲ್ ಟೇಪರ್ ಲೆಂತ್ ಎಷ್ಟಿದೆ, 30 ಇದೆ. ನಾನು ಇದನ್ನು 2 ಪಾಸಿಗೆ ಟೇಪರ್ ಲೆಂತನ್ನು ನಾನು ಕಟ್ ಮಾಡೋಣ ಅಂತ ಇದ್ದೀನಿ. ಅದಕ್ಕೆ ನಾನು 2 ಅಂತ ತೊಗೋತೀನಿ. ಅಲ್ಲಿಗೆ ನನಗೆ ಅದು 15 ಬಂತು, 15 mm ಬಂತು, 15 mm ಬಂತು. ಅಂದರೆ ನಾನು ಒಂದು ಕಟ್ಟು 15 mm, ಇನ್ನೊಂದು ಕಟ್ಟು 30 mm, 15 ಪ್ಲಸ್ ಮಾಡಬೇಕು ಮೈನಸ್ ಸೈಡಿಗೆ. 15 + 15 ಅಂದರೆ ಅದು ಮೈನಸ್ ಸೈಡ್ ಹೋಗುತ್ತೆ. ಅದು ನಿಮ್ಗೆ ಪ್ರೋಗ್ರಾಮ್ ಬರಿತಾ ಗೊತ್ತಾಗುತ್ತೆ. ಅದೇ ಥರ ಟೋಟಲ್ ಡೆಪ್ತ್ ಆಫ್ ಕಟ್ಟು ಡಿವೈಡೆಡ್ ಬೈ ನಂಬರ್ ಆಫ್ ಪಾಸಸ್, ಅದು ಎಷ್ಟು. ಇವಾಗ ನಮಗೆ 10 mm ಡಯಾ ರಿಮೂವ್ ಮಾಡಬೇಕು. ಅಂದರೆ 10 mm ಇದು ತೆಗಿಬೇಕು ಇಲ್ಲಿ ಟೇಪರ್. ಅಂದರೆ ಇದು 50 ಇದೆ, ಇದು 40 ಆಗಬೇಕು ನಮಗೆ. ಟೋಟಲ್ ಇದು 40 ಡೇ ಆಗಬೇಕು. 40 ಡೇ ಅಂದರೆ ಇದು ಎಷ್ಟಿರುತ್ತೆ ಅಲ್ಲಿಗೆ, ಇದು ಎಷ್ಟಿರುತ್ತೆ, ಇದು 5 ಇರುತ್ತೆ, ಇದು ಕೂಡ 5 ಇರುತ್ತೆ. ಅಲ್ಲಿ ನಮಗೆ ಡೆಪ್ತ್ ಆಫ್ ಕಟ್ 10 ಆಗಲ್ಲ, 5 ಆಗುತ್ತೆ. ಯಾಕಂದರೆ ನಾವು ಇಲ್ಲಿ 5ನ ರಿಮೂವ್ ಮಾಡಿದ್ರೆ ಈ 5 ಆಟೋಮೆಟಿಕ್ ರಿಮೂವ್ ಆಗುತ್ತೆ. ಅದಕ್ಕೆ ನಾವು 5 mm ಡೆಪ್ತ್ ಆಫ್ ಕಟ್ ಆಗುತ್ತೆ. ನಮಗೆ ಟೋಟಲ್ ಡೆಪ್ತ್ ಆಫ್ ಕಟ್ ಎಷ್ಟಿದೆ, ನಮಗೆ 5 ಇದೆ. ನಮಗೆ ನಂಬರ್ ಆಫ್ ಪಾಸಸ್ ಎಷ್ಟು ಬೇಕು, ಅದು 2 ಬೇಕು. ನನಗೆ 2 ಸರಿ ಕಟ್ ಆಗಬೇಕು. ಯಾಕಂದರೆ ಇದನ್ನು ನಾನು 2 ಸರಿ ಕಟ್ ಮಾಡ್ತಾ ಇದ್ದೀನಿ ಅಂದರೆ ಇದನ್ನು ಕೂಡ 2 ಸರಿನೇ ಕಟ್ ಮಾಡಬೇಕು. ಅವಾಗ ಈಕ್ವಲ್ ಆಗಿ ಅದು ನೀಟಾಗಿ ಫಿನಿಶಿಂಗ್ ಬರುತ್ತೆ. ಮತ್ತು ಈ ಪ್ರೋಗ್ರಾಮಲ್ಲಿ G01 G00 ಅಲ್ಲಿ ಭಾಳ ನೀಟಾಗಿ ಬರುತ್ತೆ, ಕ್ವಾಲಿಟಿ ಭಾಳ ಚೆನ್ನಾಗಿ ಬರುತ್ತೆ. ಅಲ್ಲಿಗೆ ಇದು ಎಷ್ಟಾಯಿತು, ಡೆಪ್ತ್ ಆಫ್ ಕಟ್ಟು 2.5 mm ಆಯಿತು ಒಂದು ಸರಿಗೆ. ಒಂದು ಸರಿಗೆ 2.5 mm ಅಂದರೆ 2 ಸರಿಗೆ 5 ಆಯಿತು. 5 × 2 ಅಂದರೆ ಇದು 10 mm ರಿಮೂವ್ ಆಯಿತು. 5 × 2 ಯಾಕಂದರೆ ಇಲ್ಲಿ ಸೇರಿ 10 mm ಆಗುತ್ತೆ. ಅದನ್ನು ಯಾವ ಥರ ಬರೆಯೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಫಸ್ಟ್ ಏನು ಮಾಡೋಣ, G00 X ಸೇಫ್ ಒಂದು ಎಲ್ಲೋ ನಮ್ಮ ಟೂಲಿಲ್ಲಿ ಎಲ್ಲೋ ಹೋಮ್ ಪೊಸಿಷನಲ್ಲಿದೆ. ನಾವು ಮುಂದೆ ತೊಗೊಂಬರೋಣ ಅದನ್ನು. ಎಕ್ಸ್ ನಮ್ಗೆ ಟೋಟಲ್ ಎಷ್ಟಿದೆ, 50 ಇದೆ. ನಾವು 5 mm ಪ್ಲಸ್ ಮಾಡ್ಕೊಳ್ಳೋಣ. 5 mm ಪ್ಲಸ್ ಮಾಡ್ಕೊಂಡ್ರೆ 50 ಆಯಿತು, 55 ಆಯಿತು. ಜಡ್ಡು ಅದು ಕೂಡ ನಾವು 5 ಅಂತಲೇ ತೊಗೊಳ್ಳೋಣ, ಎಂಡ್ ಆಫ್ ಬ್ಲಾಕ್. ಇವಾಗ ನೆಕ್ಸ್ಟ್ ಏನು ಮಾಡೋಣ, ನೆಕ್ಸ್ಟು G01 ತೊಗೊಳ್ಳೋಣ. G01 ನಾವು G01 ತೊಗೊಂಡು ಎಕ್ಸು ನಾವು ಫಸ್ಟ್ ಡೆಪ್ತ್ ಆಫ್ ಕಸ್ಟ್ ಎಷ್ಟು ಹೋಗ್ಬೇಕು, ನಮಗೆ 2.5 ಹೋಗಬೇಕು. 2.5 ಅಂದರೆ 2.5 ಆ ಕಡೆ, 2.5 ಈ ಕಡೆ ಅಂದರೆ 45 ಆಗಬೇಕು. ಅಲ್ಲಿಗೆ ನಮ್ಮದು X = 45. ನಾವು 2 ಪಾಸಲ್ಲಿ ತೆಗಿಬೇಕಲ್ವಾ, 2 ಪಾಸಲ್ಲಿ ತೆಗಿಬೇಕು ನಾವು. ಈ ಕಡೆ ನಾವು 2.5 ತೊಗೊಂಡ್ರೆ ಅದು ಈ ಕಡೆ 2.5 ಆಗಿರುತ್ತೆ. 2.5 + 2.5 = 5 ಆಯಿತು. ನಮಗೆ ಒಂದು ಕಟ್ಟಿಗೆ ಒಂದು ಕಟ್ = 5 mm ಆಯಿತು. ಅಲ್ಲಿಗೆ ಇನ್ನೊಂದು ಕಟ್ 5 mm, 10 mm ರಿಮೂವ್ ಮಾಡಿದ್ರೆ ಡಯಾ 40 ಬರುತ್ತೆ ನಮಗೆ, ಸರಿನಾ. ಅದು ನಿಮ್ಗೆ ಹೋಗ್ತಾ ಗೊತ್ತಾಗುತ್ತೆ. G01 X45 Z00. ಇಲ್ಲಿ ನೋಡಿ ಭಾಳ ಸಿಂಪಲ್ ಇದೆ, ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಇದನ್ನೆಲ್ಲ ರೆಬ್ ಮಾಡ್ತೀನಿ ನಿಮಗೆ, ಡ್ರಾಯಿಂಗ್ ಈಸಿ ಆಗಿದೆ ಅಂತ, ಆಯಿತಾ. ನಮ್ಮದು ರಾ ಮಟೀರಿಯಲ್ ಈ ಥರ ಇದೆ, ಹೌದಾ. ಇವಾಗ ಇಲ್ಲಿ ನೋಡಿ G01 X45 Z00 ಅಂದರೆ ಇಲ್ಲಿ ಏನು ಮಾಡಿದ್ದೀನಿ, ನಾನು X45 ತಂದಿಟ್ಟಿದ್ದೀನಿ. ಇಲ್ಲಿ ಟೂಲ್ನ ಇಲ್ಲಿ ತಂದು ಇಟ್ಟಿದ್ದೀನಿ. ಅಂದರೆ ಇಲ್ಲಿ ಕೋಡ್ ಪ್ರಕಾರ ಇಲ್ಲಿ ಬಂದು ನಿಲ್ಲುತ್ತೆ, ಅದು ಈ ಟೂಲು ಇಲ್ಲಿ ನಿಲ್ಲುತ್ತೆ. ಇಲ್ಲಿ ಜೆಡ್ಡನ್ನು 0 ತೊಗೊಂಡಿದ್ದೀನಿ ನಾನು. ಜೆಡ್ ಎಲ್ಲಿ ಮೂವ್ ಆಗಲ್ಲ, ಇಲ್ಲಿ ನಿಂತ್ಕೊಳ್ಳುತ್ತೆ ಅಷ್ಟೇ. ಡೆಪ್ತ್ ಆಫ್ ಕಟ್ ಕೊಟ್ಟಿದ್ದೀನಿ, ಇದೇನೋ ಫೀಡ್ ಕೊಡ್ತೀನಿ, ಇದಕ್ಕೆ ಏನು ತೊಂದರೆ ಇಲ್ಲ, ಫೀಡ್ ಕೊಡ್ಬೋದು. ಫೀಡು 0.1 ಅಂತ ಕೊಡ್ತೀನಿ, ಇಲ್ಲಿ ಬಂದು ನಿಂತ್ಕೊಳ್ಳುತ್ತೆ, ಆಯಿತಾ. ಇವಾಗ ಇಲ್ಲಿರೋದು ಮ್ಯಾಜಿಕ್ಕು. ಇಲ್ಲೇನು ಮಾಡೋಣ, ಮತ್ತೆ G01 ಬಳಸ್ಕೊಂಡು X50
ಜೆಡ್ ನಮಗೆ ಒಂದು ಸರಿಗೆ ಎಷ್ಟು ಕಟ್ ಆಗಬೇಕಂತ ಹೇಳಿದೆ ನಾನು, ಪೇಪರ್ ಲೆಂತು -15 ಫೀಡ್ ರೇಟ್ 0.15 ಎಂಡ್ ಆಫ್ ಬ್ಲಾಕ್. ನಿಮಗೆ ಇವಾಗ ತಿಳಿಸ್ತೀನಿ. ನಮಗೆ ಇದರ ಅರ್ಥ 15 ಎಲ್ಲಿಗೆ ಬರುತ್ತೆ, ಇಲ್ಲಿಗೆ ಬರುತ್ತೆ. ಹೌದಾ, ಇಲ್ಲಿ ಇದು ಡೈ ಎಷ್ಟು ತೊಗೊಂಡಿದೆ 45, ಇದು 45 ನಿಂತೈತೆ. ಇವಾಗ 45ಇಂದ 50 ಹೋಗುತ್ತೆ. ಇದು -15, ಇದು -15 ಎಕ್ಸ್, ಇದು ಜೆಡ್ ಮೈನಸ್ ಅಲ್ವಾ, ಮೈನಸ್ ಸೈಡ್ ಹೋಗ್ತಾ ಇದೆಯಲ್ಲ, ಇಲ್ಲಿವರೆಗೂ ಹೋಗುತ್ತೆ ಟೇಪರು. ಡಯಾ 50 ಇದು ಇಲ್ಲಿದವಾ, ಇದು ಡಯಾ 50 ಇಲ್ಲಿದೆ. ನಮಗೆ -15 ಇಲ್ಲಿಂದ ಏನು ಮಾಡುತ್ತೆ, ಈ ಟೂಲು ಇಷ್ಟು ತೆಗೆಯುತ್ತೆ. ಇಷ್ಟು ಇಲ್ಲಿ ತೆಗೆದಿದೆ ಅಂದರೆ ಇಲ್ಲಿಯೂ ಕೂಡ ಇಷ್ಟು ತೆಗೆದಿದೆ ಅಂತ, ಇಷ್ಟು ರಿಮೂವ್ ಮಾಡಿದೆ ಅಂತ. ಇವಾಗ ಇಷ್ಟು ರಿಮೂವ್ ಮಾಡಿದೆ. ಇದು ಈ ಮಟೀರಿಯಲನ್ನು ಇಷ್ಟು ತೆಗೆದಿದೆ. ಯಾವ ಒಂದು ಬ್ಲಾಕಲ್ಲಿ, ಈ ಬ್ಲಾಕಲ್ಲಿ ಈ 2 ಬ್ಲಾಕ್ ಯೂಸ್ ಮಾಡಿದಾಗ ನಮಗೆ ಇಷ್ಟು ಹೋಗಿದೆ. 45 ಡಯಾ ಆಗಿದೆ, ಡಯಾ 45 ಆಗಿದೆ. ನಮಗೆ ಎಷ್ಟು ಆಗಬೇಕು, ಡಯಾ 40 ಆಗಬೇಕು. ಇದು ಡಯಾ ಎಷ್ಟಿರೋದು, 40 ಇರೋದು. ಇವಾಗ ನೆಕ್ಸ್ಟ್ ನೋಡಿ, ಟೂಲ್ ಇಲ್ಲಿ ಬಂದು ನಿಂತಿದೆ. ಮೇಲೆ ಕಳಿಸ್ಬೇಕಲ್ವ ನಾವು. ಅದಕ್ಕೆ ಏನು ಮಾಡೋಣ, ರ್ಯಾಪಿಡ್ ಟ್ರಾವರ್ಸ್ ಕೋಡ್ G0ದಲ್ಲಿ U1 ಅಂತ ತೊಗೊಳ್ಳೋಣ. U1 ತೊಗೊಂಡು Z2 ತೊಗೊಳ್ಳೋಣ, ಏನು ತೊಂದರೆ ಇಲ್ಲ. Z2 ಅಂತ ತೊಗೊಳ್ಳೋಣ, ಇಲ್ಲ 0 ಅಂತಲೇ ತೊಗೊಳ್ಳಿ, ಏನೂ ತೊಂದರೆ ಇಲ್ಲ. Z0 ಅಂತಲೇ ತೊಗೊಳ್ಳಿ. 0 ಬೇಡ, 0 ಬೇಡ, 2 ಅಂತ ತೊಗೊಳ್ಳಿ. 2 ಎಂಡ್ ಆಫ್ ಬ್ಲಾಕ್. ಇವಾಗ ಇಲ್ಲಿ ನೋಡಿ, ಮತ್ತೆ G01 X40 Z0, G01 X40 Z00 ಫೀಡ್ ರೇಟ್ 0.1. ಇಲ್ಲಿ ಈ ಟೂಲ್ ಇದೆಯಲ್ಲ, ಈಗ ಈ ಟೂಲ್ ಇಲ್ಲಿ ನಿಂತಿದೆ ಅಲ್ವಾ, ನಾನು ಇದನ್ನು ರಬ್ ಮಾಡ್ತೀನಿ, ಇದನ್ನಷ್ಟೇ ರಬ್ ಮಾಡ್ತೀನಿ. ಇದು ಮಟೀರಿಯಲ್ ಕಟ್ ಆಗಿರೋ ತೆಗಿತೀನಿ. ನೋಡ್ಕೊಳ್ಳಿ, ಇಷ್ಟು ಕಟ್ಟಾಗಿದೆ. ಇದು ಇಷ್ಟು ಕಟ್ಟಾಗಿದೆ, ಈ ಮಟೀರಿಯಲ್ ಕಟ್ಟಾಗಿದೆ. ಇವಾಗ G01 X40 ಡಯಾ 40 ನಿಂತ್ಕೊಂತು. Z0, Z ಎಲ್ಲಿ ನಾನು ಮೈನಸ್ ಮಾಡಿಲ್ಲ, ಪ್ಲಸ್ ಮಾಡಿಲ್ಲ, 0ಗೆ ಬಂದು ನಿಂತ್ಕೊಂಡಿದೆ. ಈ ಥರ ಬಂದು ನಿಂತ್ಕೊಂಡಿದೆ. ಹೌದಾ, ಇವಾಗ ನಮ್ಗೆ ಇನ್ನೂ ಈ ಮಟೀರಿಯಲ್ ತೆಗಿಬೇಕಲ್ಲ, ಈ ಮಟೀರಿಯಲ್ಲು ಅದನ್ನು ತೆಗಿಯೋಕ್ಕೆ ಈ ಕೋಡ್ಗಳು ಎರಡು ಸರಿ ಬರೀಬೇಕು. ಬ್ಲಾಕ್ನ 2 ಸರಿ ಬರೆದ್ರೆ ನಿಮ್ಗೆ ಇದು ಒಂದು ಸರಿ ರಿಮೂವ್ ಮಾಡೋಕ್ಕೆ 2 ಬ್ಲಾಕು, ಆಮೇಲೆ ಟೂಲ್ ಮೇಲೆ ಹೋಗೋಕ್ಕೆ, ಮತ್ತೆ ಇನ್ನೊಂದು ಸರಿ ಕಟ್ಟನ್ನು ತೆಗಿಯೋಕ್ಕೆ ಇನ್ನೂ 2 ಬ್ಲಾಕ್ ಬರೀತೀನಿ ನೋಡಿ. G01 X50 Z ಎಷ್ಟಾಗಬೇಕು ನಮಗೆ, -30 ಫೀಡ್ ರೇಟ್ 0.15 ಎಂಡ್ ಆಫ್ ಬ್ಲಾಕ್. ನೋಡಿ, ಇವಾಗ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಿಂದ ಇಲ್ಲಿಗೆ ಡಯಾ 50 ಟೋಟಲ್ 30 ಇದೆ ಅಲ್ವಾ. ಇದು ಜೆಡ್, ಇದು ಪ್ಲಸ್ ಆದರೆ ಇದು ಮೈನಸ್ ಅಲ್ವಾ. ಜೆಡ್ಡು -30ಗೆ ಇಲ್ಲಿವರೆಗೂ ಬರುತ್ತೆ ಟೂಲ್, ಹಿಂಗಾಗಿ ಇಲ್ಲಿವರೆಗೂ ಬಂದು ಇಲ್ಲಿ ನಿಂತ್ಕೊಳ್ಳುತ್ತೆ. ಹೌದಾ, ಇವಾಗ ಇದು ಈ 2 ಬ್ಲಾಕ್ ಸೇರಿ ಇನ್ನೊಂದು ಕಟ್ಟಾಯಿತು. ಆಯಿತಾ, ಅಲ್ಲಿಗೆ ಈ ಟೂಲ್ ಇಲ್ಲಿ ನಿಂತಿದೆ. ಇವಾಗ ನಮ್ಗೆ ಶೇಪ್ ಬಂದಿದೆ, ಈ ಶೇಪ್ ಬಂದಿದೆ. ಡಯಾ 50 ಡಯಾ 40ಗೆ ಟೇಪರ್ ಬಂದಿದೆ, ಲೆಂತ್ 30 mm. ಇವಾಗ ನಾವು ಈ ಟೂಲನ್ನು ಮೇಲೆ ತೆಗೆಯೋಣ. ಇಲ್ಲಿ ನಾವು G00 U1 ಹಾಕೊಂಡು Z2 ಹಾಕೊಂಡು ಇಲ್ಲಿ ನಿಲ್ಲಿಸಿದ್ವಿ. ಇವಾಗ ಫುಲ್ಲು ಆಪ್ರೇಷನ್ನೇ ಮುಗಿದಿದೆ, ಏನು ತೊಂದರೆ ಇಲ್ಲ. ಅದಕ್ಕೆ ನಾವೇನು ಮಾಡೋಣ, G00 U5 ಅಂತ ತೊಗೊಳ್ಳಿ, ಏನು ತೊಂದರೆ ಇಲ್ಲ. ಇಲ್ಲಿಂದ ಇಲ್ಲಿ 5 mm ತೊಗೊಳ್ಳಿ. ಆಮೇಲೆ ಜೆಡ್ ನೀವು ಬೇಕಾದರೆ ಎಷ್ಟಾದರೂ ತೊಗೊಳ್ಳಿ, Z10 ಅಂತ ತೊಗೊಳ್ಳಿ. ಈ ಟೂಲ್ ಬಂದು ಇಲ್ಲಿ ನಿಂತ್ಕೊಳ್ಳುತ್ತೆ. ಹೌದಾ, ಇಲ್ಲಿ ನಿಂತ್ಕೊಳ್ಳುತ್ತೆ. ಫುಲ್ ಇವಾಗ ಕಾಂಪೋನೆಂಟ್ ರೊಟೇಟ್ ಆಗ್ತಾ ಇದೆ, ಕೂಲೆಂಟ್ ಬಿಡ್ತಾ ಇದೆ, ಎಲ್ಲ ಇದೆ. ನಮಗೇನಾದರೂ ಆಪ್ರೇಷನ್ ಆಗಿದೆ. ಆಮೇಲೆ ಎಂಡ್ ಆಫ್ ಬ್ಲಾಕ್ ಇಲ್ಲೋಗಿ ನಿಂತಿದೆ. ಮಾಮೂಲಿ ಅದ್ರದ್ದು ಏನು ಕೋಡ್ ಇದೆ, ಹೋಮ್ ಪೊಸಿಷನ್ಗೆ ಹೋಗೋಕ್ಕೆ G28 U00 W00 ಎಂಡ್ ಆಫ್ ಬ್ಲಾಕ್, M09 ಕೂಲೆಂಟ್ ಆಫ್, M05 ಸ್ಪಿಂಡಲ್ ಆಫ್, ಆಮೇಲೆ M30 ಪ್ರೋಗ್ರಾಮ್ ಎಂಡ್ ಪ್ಲಸ್ ರೀಸೆಟ್. ನೋಡಿ ಫ್ರೆಂಡ್ಸ್, ಇಷ್ಟು ಸಿಂಪಲ್ ಇದು ಒಂದು ಪ್ರೋಗ್ರಾಮ್, ಇದು ಫಾರ್ಮುಲಾ ಇದೆ. ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ನೀವು ಎಕ್ಸ್ ಮತ್ತು ಜೆಡ್ಡನ್ನು ಇಟ್ಕೊಂಡು, ಎಕ್ಸ್ ಮತ್ತು ಜೆಡ್ಡನ್ನು ಬಳಸ್ಕೊಂಡು G01 G0 ಕೋಡನ್ನು ಬಳಸ್ಕೊಂಡು ನೋಡಿ. ಇದು ಫಸ್ಟ್ ಕಟ್, ಇದರಲ್ಲಿ ಡೆಪ್ತ್ ಆಫ್ ಕಟ್ಟು ಬರುತ್ತೆ, ಆಮೇಲೆ ಲೆಂತ್ ಕಟ್ಟು ಬರುತ್ತೆ. ಇದು ಸೆಕೆಂಡ್ ಕಟ್, ಇದರಲ್ಲಿ ಸೆಕೆಂಡ್ ಕಟ್ ಬರುತ್ತೆ, ಸೆಕೆಂಡ್ ಟೇಪರ್ ಲೆಂತ್ನು ಕಟ್ ಆಗುತ್ತೆ. ಕಟ್ಟಾಗಿ ಈ ಶೇಪ್ ಬರುತ್ತೆ. ಅದಕ್ಕೆ ಇದರಲ್ಲಿ ಏನಾದರೂ ಡೌಟ್ ಇದ್ದರೆ, ಕನ್ಫ್ಯೂಷನ್ ಇದ್ದರೆ, ಅಥವಾ ನಾನೇನಾದರೂ ಮಿಸ್ ಮಾಡಿದರೆ ದಯವಿಟ್ಟು ಕಮೆಂಟ್ಸ್ ಮಾಡಿ. ಹಾಗೂ ನನ್ನ ಎಲ್ಲ ವಿಡಿಯೋಗಳನ್ನು ವಾಚ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ. ನಮಸ್ಕಾರ.